ಆದ್ರೂ ತಾನೇ ಏನ್ ಯೂಟ್ ಅಂತಾರಿ ಬಿಸ್ಲು ಇವತ್ತ. ಆಚಿ ತಲೆ ತೋರಕ್ ಆಗ್ತಿಲ್ಲ, ಹಂಗ್ ಬಿಸ್ಲು ಹೊಡಿತಾ ಕೂತೈತಲ್ಲ. ಈ ಬಿಸ್ಲಾಗೆ ಹೊಲ್ದಾಗೆ ತಡ್ನಿ ತಾಳು ಹೆಸರು ತಾಳು ಬಿಡ್ಸಾರಲ್ಲ, ಹೆಂಗ್ ಬಿಡಿಸ್ತಾರ ಏನ್ ಆತ್ಲಾಗಿ. ಗೌರಕ್ಕೋ ಗೌರಕ್ಕ, ಏನ್ ಗೌರಕ್ಕ ಆರಾಮ ಕೂತುದಿಯಾ? ಇನ್ನೇನ್ ಮಾಡಮ್ ಬಾ, ನೇತ್ರ ಆರಾಮ ಕೂತ್ಕಲ್ದನೆಯ ಬಾ. ಇನ್ನೇನ್ ಕೆಲ್ಸ ಐತ್ ನನಗೆ? ಏನ್ ಹೇಳ ಗೌರಕ್ಕ, ಇವತ್ತು ನಾಳೆ ನಿಂದೆ ಒಂಥರ ನೆಮ್ಮದಿ. ಏನ್ ಹೊಲ್ ತಕ್ಕೋಂಗಿಲ್ಲ, ತೋಟ ತಕ್ಕೋಂಗಿಲ್ಲ, ಏನಲ್ಲ ನಿಂದೆ ಒಂಥರ ನೆಮ್ಮದಿ ಕಣ್ ಗೌರಕ್ಕ. ಅಯ್ಯ ಬಾರಮ್ಮ, ನಿನ್ ನೆಮ್ಮದಿಗೇನ ಐತಿ, ಚೆನ್ನಾಗೇ ಇದೆಯಲ್ಲ. ನಿಮ್ಮನೆ ತಡ್ನಿ ಕಾಳು ಹೆಸರು ಕಾಳೆಲ್ಲ ಬಿಡ್ಸಾಯ್ತೇನಮ್ಮ? ಎಳ್ಳು ಏಟಾಯ್ತು? ಅಯ್ಯ ಗೌರಕ್ಕ, ನಮ್ಮನೆ ಬೇರೆ ಹೇಳ್ತಿ ತಗ ಹತ್ಲಾಗಿ. ತಡ್ನಿ ತಾಳು ಬುಡ್ಸು ಆಯ್ತು, ತಗೊಂಡೋಗಿ ಮಾರ್ಕೊಂಡು ಹೋತ್ಕಂಡ್ ಗೌರಕ್ಕ. ಇದೇನಮ್ಮ ಹಿಂಗಂತೀಯ? ತಡ್ನಿ ತಾಳು ಬುಡ್ಸಿ ಬಡ್ದು ಅಲೆ ತಗೊಂಡೋಗಿ ಮಾರಾಕಿದ್ರು ನೀವು? ಅಯ್ಯೋ ನಿಮ್ದೇ ಒಂಥರ ನೆಮ್ಮದಿ ಕಣ ಮಾತ್ಲಾಗಿ. ಯೋಟ್ ಬಿರ್ನಿ ಕೆಲಸ ಮಾಡ್ಕಂತದ್ ನಿಮ್ ಮನೆಗೆ ಅಂತಾನೆ ಗೊತ್ತಾಗಲ್ಲ. ನಮ್ಮನೆ ತಡ್ನಿ ತಾಳು ಹೆಸರು ತಾಳು ಬಿಡ್ಸ್ಕೊಂಬಂದ ಇನ್ನು ಬಿಸ್ಲಿಗಾಕ ಗತಿಲ್ಲ. ಅಯ್ಯ ಸುಮ್ನಿರ್ ಗೌರಕ್ಕ ಆತ್ಲಾಗಿ, ನಮ್ಮನೆ ಯಾ ಭಂಗ ಕಂಡಂಗಂತಿ ನೀನು. ನಮ್ಮನೆ ಯಾರಿದಾರ ಅಂತ ಭಂಗ ಮಾಡ ಅಂತಾರು. ನೀನ್ ಕಾಣಂಗೆ ಅವತ್ತು ಹೆಸರು ಕಾಳು ತಡ್ನಿ ಕಾಳೆಲ್ಲ ಬಿಸ್ಲಿಗೆ ಹಾಕೊಂಡು ಬಡ್ದು ತೂರಿ ಎಲ್ಲ ನೇರ್ಪ್ ಮಾಡಿ ಇಟ್ಟಿದ್ದ. ನಮ್ಮನೆ ಗೌಡಿನೂ ಒತ್ತದ್ರನ್ನು ಎತ್ಕೊಂಡು ಹೋಯ್ನಿ, ಕುಡಿಯಾಕ ದುಡ್ಡಲ್ಲ ಅಂತ ಹೇಳಿ. ಇಂಥವ್ರಿಗೆ ಏನ್ ಮಾಡೋದ್ ಗೌರಕ್ಕ ನಾನು? ಹಾಲ್ ಕಣಮ್ಮ, ಅದೇನ್ ಕೆಟ್ಟ ಬುದ್ಧಿ ಕಲ್ತಿದಾನ ಅವನು. ಕುಡಿಯಾಕ ದುಡ್ಡಲ್ಲ ಅಂತ ಹೇಳಿ ಮನೆಯಲ್ಲಿ ಕಾಳು ಕಡ್ಡಿ ಮಾಡಿದ್ರೆ ಸರಿಯಾಗುತ್ತೇನಮ್ಮ? ಕೂಲಿಗೆ ಹೋದ್ರೆ ಬೇಡ ಅಂತ ಹೇಳಾಯ್ತಾ? ಇನ್ನು ಹೆಸರು ಕಾಳು ಕುಯ್ಯರ್ಗೆ ತಡ್ನಿಕಾಯಿ ಕುಯ್ಯಕ್ ಬಂದವ್ರಿಗೆ ಇನ್ನು ದುಡ್ಡು ಕೊಟ್ಟಿಲ್ ಕಣಕ್ಕ ಆಳ್ಗೆ. ನೋಡಿದ್ರೆ ಇಂಥ ಕೆಲಸ ಮಾಡೋಣಲ್ಲ, ನಾನು ಎಲ್ಲಿ ತಂದು ಕೊಡೋಣಕ್ಕ ದುಡ್ಡ? ನೋಡ ನೀವು ಅಜ್ಜಂಗ್ ಒಪ್ಸನ ಅಂತ ಹೇಳಿ ಬಂದೆ. ಇಲ್ವಾ ಅಜ್ಜ? ಯಾರಿಗೆ ಹೇಳಿದ್ರೇನೋ ನೀನು ಒಳ್ಳೆ ಬುದ್ಧಿ ಕಲಿಯನಾಗಿದ್ದಾನ ಅವನು. ನೇರ್ಪಾಗಿ ಅವನ ಮನೆ ಭಂಗ ಅವನು ಮಾಡ್ಕೊಂಡು ಇರೋದು ಬಿಟ್ಟು ಅವನು ಇರಬರ ಕಾಳು ಕಡ್ಡಿ ತಗೊಂಡಂಗ್ ಮಾರ್ಕೊಂಡು ಎಣ್ಣೆ ಕುಡಿಯಂತದ್ ಏನಮ್ಮ ಆಗಿರೋದು ಅವನಿಗೆ? ಬರ್ಲಿ ತಡಿ, ನಮ್ಮ ಅಂತಕ್ಕ ನಿಮ್ ಮಕ್ಕ ಹೋಗಿತ್ತೀನಿ. ನಿಮ್ಮ ಅಜ್ಜ ಹತ್ಲಾಗ ಹೋಗೈತಿ, ತಡಿ ಬರುತ್ ಹೇಳುವಂತಿ. ನಿಮ್ಮ ಅಜ್ಜನ ಮಾತೆ ಕಣ್ ಗೌರಕ್ಕ ಕೇಳದವ್ರು. ಯಾರು ಹೇಳಿದ್ರು ಕೇಳಲ್ಲ ಏನಿಲ್ಲ ಅವರು. ಎಲ್ಲ ಕುಂಡು ಜಗಳಕ್ಕೆ ಹೋಗದಯ್ಯ. ನಿಮ್ಮ ಅಜ್ಜಂಗೆ ಹೇಳಿ ಮಕ್ಕ ಹೋಗ್ಸಿದ್ರೆ ಕಣ್ ಗೌರಕ್ಕ ಅವ್ನು ಸರಿಯಾಗದು. ನಾನು ಚೀಟಿ ಕಟ್ಟಕ್ ಹೆಂಗಪ್ಪ, ಸಂಘ ಕಟ್ಟಕ್ ಹೆಂಗಪ್ಪ ಅಂತ ಹೇಳಿ ಒದ್ದಾಡ್ತೀನಿ. ಒಂದಿನ ಕೂಲಿಗೆ ಅಂತ ಹೋಗಲ್ಲ, ಒಂದಿನ ಕೂಲಿ ತಪ್ಪಿಸ್ತಂಗ್ ಕೂಲಿಗೆ ಹೋಗ್ಕೊಂಡು ನಾನು ಕಾಳು ಕಡ್ಡಿ ಬೆಳೆದಿದ್ದಾರನ್ನುವೆ ಹಿಂಗ್ ಮಾಡಿದ್ರೆ ಹೆಂಗ್ ಗೌರಕ್ಕ ಮಾಡೋದು? ನಾನೇ ಸರಿಲ್ಲ ಬಾಯಿ ಜೋರ್ ಮಾಡ್ತೀನಿ ಅಂತಿರಲ್ಲ. ನೋಡಿ ಹೇಳಿ ಇವಾಗ ಏನು ಅಂತ ಹೇಳಿ. ನಾನು ಎಲ್ಲಾನು ಅಜ್ಜಂಗ್ ಒಪ್ಸೋಯ್ತೀನಿ. ಅಜ್ಜಿ ಏನ್ ಮಾಡುತ್ತಾ ಏನೋ ಕೇಳ್ತೀನಿ. ನೀನೇ ಹೇಳ ಗೌರಕ್ಕ, ನೀನ್ ಕಾಣಂಗೆ ಯಾವತ್ತಾರ ಕೂಲಿಗೆ ಹೋಗೈತೇನ ನಮ್ಮ ಅಜ್ಜ ಅಂತ ಹೇಳಿ. ಇಲ್ ಕಾಣಮ್ಮ, ನಾನ್ ಕಾಣಂಗೆ ಯಾವತ್ತು ನಿಮ್ಮ ಅಜ್ಜ ಕೂಲಿಗೆ ಹೋಗಿಲ್ಕೊಂಡ್ಬಿಡು. ತಿರಿ ಕಾಣದು ತಿರ್ಗದು ತಿನ್ನೋದು ಆಡ್ ಕೆಲ್ಸ ಕಾಣಂತೆ. ಇನ್ನೇನ್ ಕುಮಾರ್ ಅಂಗಡಿ ತಗೊತ್ಕೊಂಡು 4-5 ಪೀಸ್ ಟೀ ಕುಡಿತಾನ ದಿನಕ್ಕೆ, ಅದೇ ಕೆಲ್ಸ. ಇದೇನೇ ಹತ್ರಕ್ಕ ಇವ್ರ ತರ ಬಂದ್ಬಿಟ್ಟುದಿಯಾ? ಅಯ್ಯ ಬಂದೆ ಕಣ್ ಮಂಜುಳ, ನಿಮ್ಮ ಮಾವಯ್ಯ ಐತೇನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿ. ಮಾವಯ್ಯ ಕೆಳ್ಳೂರ್ ಮಂಜಾಡರ್ ಮಂತಕ್ಕೆಲ್ಲ ಹೋಗಿರ್ಬೇಕು. ಅದೇನೋ ಮಾತಾಡ್ಬೇಕ ಕಣಮ್ಮ, ಹೊಸ ತರ ವಿಚಾರವ ಅಂತ ಹೇಳಿ ಹೋಗಿದ್ದೆ. ಏನ್ ನಿಮ್ ಮನೆಗೆ ಇನ್ನೂ ಒಂದ್ ಹಸ ತಗೊಂಬತ್ತಿರೇನ್ ಗೌರಕ್ಕ? ನಮ್ಮನೆ ಹಸ ಬಾರಿ ಚೆನ್ನಾಯ್ತು ಕಣ್ಣ ಹತ್ರ. ತಗೊಂಡೋಗ್ಬಿಟ್ಟು ಕುಮಾರರ ಮನೆಗ್ ಕೊಟ್ಟು ಇವಾಗ ಅಲ್ಲಿ ಇಲ್ಲಿ ಅಲ್ಲಾಡ್ತೈತಿ ಈಗ. ಒಂದ್ ಹಸ ಮೇಸಕ್ಕಲ್ಲ, ಹಿಂದಕ್ಕೊಂದ್ ಮುಂದಕ್ಕೊಂದ್ ಇರ್ಬೇಕು ಹಸ್ಕೊಳು ಅಂತ ಹೇಳಿ, ಇನ್ನೊಂದ್ ಹಸ್ಬೇಕು ಅಂತ ಹೇಳಿ ಹುಡಿಕೊಂಡು ಆಯ್ತಿ. ಅಂತ ಹಸ ಸಿಗುತ್ತೆ ಹತ್ರ ಮತ್ತೆ. ನಾನು ನಾ ಸೊಸೆ ಎಲ್ಲ ಯೋಟೋ ಹೇಳ್ದು, ಮಾರ್ಬೇಡ ಕಣಜ್ಜ ಮಾರ್ಬೇಡ, ಸುಮ್ನಿರು, ಚೆನ್ನಾಯ್ತು ಹೊಸ ಮನೇಲಿ ಹುಟ್ಟಿರೋದು ಅಂತ ಹೇಳಿ. ಏನ್ ಹೇಳಿದ್ರು ಕೇಳಲ್ಲ, ತಗೊಂಡೋಗ್ಬಿಟ್ಟು ಮಾರಾಕ್ಬಿಟ್ಟು ಈಗ ಕೆಳ್ಳೂರಂತೆ ಮ್ಯಾಲೂರಂತೆ ಪಕ್ತೂರಂತೆ ಅಂತ ಹೇಳಿ ಓಡಾಡ್ತದ ಹೊಸ ತರಕ್ಕೆ. ಅಂತ ಹಸ ಮತ್ ಸಿಗ್ತವೇನಮ್ಮ? ಬೇಡ್ಗವ್ರಕ್ಕ, ನಿಮ್ಮ ಅಜ್ಜಿ ಏನ್ ಮಾಡುದು ಚಿನ್ವೇ ಅದು. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ನಿಮ್ಮ ಅಜ್ಜನ ಕೈಗೆ. ತರ್ಲಿತಾ ಇನ್ನೊಂದ್ ಹಸವ ಕೂತ್ಕೊಂಡು ಏನ್ ಮಾಡ್ಬೇಕು? ಹೆಂಗ ಒಂದ್ ಹಸಿನಲ್ಲಿ ಕರಿಯುತ್ತೆ, ಬೆಳಗ್ಗೆ ಸಂಜೆ ಮೇವ್ ತರ ತರುತ್ತೆ, ಸರಿಯಾಗತ್ ಕಣ ತಗಗೌರಕ್ಕ. ಹಿಂದ್ಕೊಂಡ್ ಮುಂದ್ಕೊಂಡ್ ಇರ್ಲಿ ಹಸ್ಕೊಳು. ಏನ್ ಅಡ್ಗೆ ಮಾಡಿದ್ದಮ್ಮ ಮಂಜಿ? ಹುಳ್ಳಿಕಾಳು ಬಸ್ಸಾರು ಮಾಡಿ ಮುದ್ದೆ ಮಾಡಿದ ಕಣ್ಣ ಹತ್ರಕ್ಕ. ಬಾ ಊಟ ಮಾಡು, ಬಾರಿ ಚೆನ್ನಾಯ್ತು ಹುಳ್ಳಿಕಾಳು ಸಾರು. ಅಯ್ಯ ಬೇಡ ಕಣಮ್ಮ, ನಾನು ಒಂದೆರಡು ಬೆಳಕಾಳು ಹಾಲೆಗೆಂಡೆ ಚಪ್ರ ಬದ್ನೆಕಾಯಿ ಹಾಕಿ ತರಕಾರಿ ಸಾರಂಗ್ ಮಾಡಿದ್ದೆ, ಚೆನ್ನಾಗಿತ್ತು. ಅದಕ್ಕೆ ಒಂದ್ ಮುದ್ದೆ ತಿರ್ಕೊಂಡು ಉಣ್ಬಿಟ್ಟು ಬಂದು ದಿನತ್ಲಾಗಿ. ನೋಡೋಣ ನಿಮ್ಮ ಮಾವಯ್ಯ ಐತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಸುಧಾಮ್ ಅಂತಾನೆ ಇದ್ಲೇನ್ ಹತ್ರಕ್ಕ? ಇನ್ ಎಲ್ಗ ಹೋಗ್ತಾಳಮ್ಮ? ಫೋನ್ ಹಿಡ್ಕೊಂಡ್ ಜಗ್ಗಿ ಮೇಲೆ ಕೂತದ್ಲು. ಸಂದು ಬರೀ ಫೋನ್ ನೋಡೋದ ಕೆಲ್ಸ, ಇನ್ನೇನ್ ಕೆಲಸ ಮಾಡ್ತಾಳೆ ಅನ್ಕೊಂಡಿದ್ವಿ ಅವಳು. ನಾನು ಬಂದೆ ಎತ್ಲಾಗ ಏನ್ ಮಾತ್ಕಿ ತರ್ಸಕ್ ಹೋಗ್ಲಿಲ್ಲ ನಾನು. ಅಯ್ಯ ಈಗ ಎಲ್ಲ ಹಿಡ್ಕೊಂಡ್ ತರ್ಕೊಂಡ್ ತಗನೆ ಹತ್ರ ಸುದು ಒಬ್ಳೆ ಹಿಡ್ಕೊಂಡ್ ಕೂತ್ಕೊಳಕಲ್ಲ. ಕೆಲ್ಸ ಎಲ್ಲ ಪಟ ಮಾಡ್ಬಿಟ್ಟು ಹಿಡ್ಕೊಂಡ್ ಕೂತ್ಕೊಂಡ್ಬಿಡ್ತಾಳೆ. ಅದೆಂತ ದೊಡ್ಡ ಫೋನ್ ಬಂದವಲ್ಲವ ಈಗ, ಅದ್ರಾಗ ಏನಾನ ಬತ್ತಿರ್ತಾವಲ್ಲ, ನೋಡ್ಕೊಂಡ್ ಕೂತ್ಕತರ್ಕಣಂತಾಗ ನೋಡಿರ್ ನೋಡುತ್ತಿ. ಅಯ್ಯ ಸುಮ್ನಿರ್ ಗೌರಕ್ಕ ಅತ್ಲಾಗಿ, ನಾನು ಸೊಸೆ ತಂದು ಸಾಕಾಗೋಗೈತಿ. ಏನಂದ್ರೆ ಏನು ಕೆಲಸ ಮಾಡಕ್ಕಲ್ಲ, ಪಾತ್ರೆ ಉಜ್ಬೇಕು ಬಟ್ಟೆ ಉಜ್ಬೇಕು. ನಾನು ಬರೀ ಒಂಚೂರು ಒಳಗ ಬೇಸ್ಕೊಡೋವತ್ಕೆ ಅಯ್ಯೋ ನಂಗೆ ಸಾಕಾಗೋತು, ನನಗೆ ಹಂಗಾತು ನನಗೆ ಹಿಂಗಾತು ಅಂತಾಳೆ. ಇತ್ಲಾಗ ಬಂದ ತಕ್ಷಣ ಫೋನ್ ಹಿಡ್ಕೊಂಡ್ ಕೂತ್ಕತ್ತಾಳೆ, ಏನು ನೋವು ಇರಕ್ಕಲ್ಲ. ಅಂತಾರೆ ಏನ್ ಮಾಡ್ತಿ? ಸುಮ್ನಿರು. ಏನ್ ನೀನ್ ಸೊಸೆ ಹೆಂಗೆ ಅನ್ಕೊಂಡಿದ್ದೀನಿ? ನಾವು ಸೊಸೆ ಬಾರಿ ಕಳ್ಳ ಆಡ್ಕಣಂತಿ. ಸುಮ್ನಿರ್ ನೇತ್ರಕ್ಕ, ಅವಳನ್ನ 4 ದಿನ ಹೋದ್ಮೇಲೆ ಕಲ್ತ್ಕೊಂತ ಕಣ. ಸುಮ್ನೂರು. ನೀನ್ ಹಂಗೆ ಎಲ್ಲ ಕುಂಟು ಹೇಳ್ಕೊಂಡು ಕೂಗಾಡ್ಕೊಂಡು ಹೋದ್ರೆ ಅವಳು
ಕಲ್ತ್ಕಂತಾಳ ಕೆಲ್ಸವ. ನೀನ್ ಒಳಗಿತ್ಕೊಂಡ್ ಹಿಂಗ್ ಮಾಡಮ್ಮ ಹಿಂಗ್ ಹೋಗಮ್ಮ ಅಂತ ಹೇಳ್ಕೊಡ್ಬೇಕು ನೀನು. ಸುಮ್ನೆ ಎಲ್ಲರ ಜೊತೆ ಮಾತಾಡೋದಲ್ಲ ನೀನು. ನಾನು ಹೇಳ್ಕೊಡ್ತೀನಿ ಕಣ್ಮಾಂಜಿ. ಅವಳೇನ್ ಕೇಳಲಾಗಿಲ್ಲ ಅವಳು. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತಾನೆ ಅಂತಾಳೆ. ನೋಡಿದ್ರೆ ಏನು ಕೆಲಸ ಮಾಡಕ್ಕಲ್ಲ. ನಾನೆಲ್ಲ ಕೆಲಸ ಮಾಡ್ಕೊಟ್ಟಿದ್ಕೊಂಚೂರು ಅಡಿಗೆ ಗಿಡ್ಗೆ ಮಾಡ್ಕೊಡೋ ಹೊತ್ತಿಗೆ ನಾನು ಸಾಕಾಗೋದೆ ಅಂತಾಳೆ. ಅತ್ಲಾಗಿತ್ತಾಗ ಹೋದ ತಕ್ಷಣ ಫೋನ್ ಹಿಡ್ಕೊಂಡು ಕೂತ್ಕೊತಾಳ ಕಣಮ್ಮ. ಇನ್ನೇನು ಮಾಡ್ತೀಯೇನೇತ್ರ? ಅಕ್ಕಪಕ್ಕ ಜನ ನೋಡ ಅವಳೆ ಕಲ್ತ್ಕಂತಾಳೆ. ಸುಮ್ಮರು ಹಂಗೆಲ್ಲ ಹೇಳಕ್ ಹೋಗ್ಬೇಡ ನೀನು. ನಿಮ್ಮ ಅತ್ತಿ ಹಿಂಗೆ ಹೇಳ್ತಿದ್ಲು ಕಣಮ್ಮ ಅಂತೇಳಿ ಅವಳಿಗೆ ತಗೊಂಡೋಗಿ ಮತ್ತೆ ಹೇಳಿದ್ರೆ ನಿಮ್ಮಿಬ್ಬರು ಜಗಳ ಬರುತ್ತೆ. ನಾನು ಕುಂಟೇಳಂಗೆ ಯಾಕೆ ಕುಂಟಾರ ಹೇಳ್ಗಿಳಿಯ ನೀನು. ಸುಮ್ನಿರ್ ನೀನು. ಮನೇಲಿ ಕುತ್ಕೊಂಡು ಎಲ್ಲ ಹೇಳ್ಕೊಡು, ಹಿಂಗೆಲ್ಲ ಹಿಂಗ್ ಮಾಡು ಅಂತ ಹೇಳಿ. ಒಂದಿನ ಹೇಳ್ಕೊಡು, 2 ದಿನ ಹೇಳ್ಕೊಡು, 3 ದಿನಕ್ಕೆ ಅವಳ ಕಲ್ತ್ಕೊಂತಾಳೆ. ನಾನ್ ಸೊಸೆಗಳನ್ನ ನಂಗೆ ಕಣಮ್ಮ ಮಾಡಿದ್ದು. ಥೋ ನೀನ್ ಸೊಸೆ ಬಿಡ್ಗವ್ರಕ್ಕ. ಚಿಂದಂತ ಸೊಸೆ. ನೀನ್ ಹೇಳು ಅಂದ್ರೆ ಹೇಳ್ತಾಳೆ, ಕೂತ್ಕೊಂಡ್ರೆ ಕೂತ್ಕೊಂತಾಳೆ. ನಮ್ ಸೊಸೆ ಹಂಗಲ್ಲ, ನಾಕ್ ಅಕ್ಷರ ಕಂಡದನಿ ಅಂತ ತಲೆ ಮೇಲೆ ಬಂದ್ ಕೂತ್ಕೊಂತಾಳೆ. ಏನಾರ ಹೇಳಿದ್ರಿ ಅಯ್ಯ ನೇತ್ರಕ್ಕ ಓದಿದ್ದೀನಿ ಅಂತೇಳಿ ಜಂಬಾಡಕ್ ಹೋದ್ರೆ ಯಾವತ್ತಿದ್ರು ಮುಸ್ರೆ ಉಜ್ಲೇಬೇಕು ನಾವು. ಈಗೇನೋ ನೀವಿರ ತನಕ ಹಂಗ್ ಜಂಬಾಡ್ತಾಳೆ. ನೀವ್ ಸತ್ತಂತ ಕಾಲಕ್ಕೆ ಯಾರ್ ಮಾಡ್ಕೊಟ್ಟಕ್ ಬಂದಾರ ಅವಳಿಗೆ? ಅವಳ ಕಲ್ತ್ಕೋಬೇಕು ಎಲ್ಲಾನು. ಹೇಳ್ಕೊಡು, ಕಲ್ತ್ಕೊಂಡ್ರೆ ಕಲ್ತ್ಕೊಳ್ಳಿ ಇರ್ಲಿ ಅವಳು. ತೀರೆ ಅಂತ ತಲೆ ಮೇಲೆ ಕುಣಿಸ್ಕೊಳಕ್ ಹೋಗ್ಬೇಡ ನೀನು ಅವಳ. ನನ್ಗೆ ಯೋನಂದ್ರೆ ಏನು ಮಾಡಕ್ ಬತ್ತಿಲ್ಲ, ಒಂದ್ ಕಾಪಿ ನೋಡಕ್ ಬತ್ತಿಲ್ಲ ನನಗೆ. ಪಾಪ ನಮ್ಮ ಅತ್ತೆ ಎಲ್ಲಾನು ಒಲೆ ಮುಂದಕ್ ಬಂದು ಹಿಂಗಲ್ಲ ಹಿಂಗ್ ಮಾಡಮ್ಮ ಹಿಂಗ್ ಬಿಡಮ್ಮ ಅಂತ ಎಲ್ಲಾನು ಹೇಳ್ಕಡ ಹೊತ್ತಿಗೆ ಇವತ್ ನಮ್ಮ ಅತ್ತೆ ಕುಣಿಸ್ಬಿಟ್ಟು ನಾನು ಎಲ್ಲಾನು ಮಾಡ್ದೋದನಿ. ನಮ್ಮ ಅತ್ತೆ ಒಂದ್ ಭಾಗದಾಗ ದೇವ್ರು ಅನ್ಕೋಬೇಕನ್ನತ್ರಕ್ಕ ನಾನು. ಅಯ್ಯ ಬೇಡ ಮಾಂಜಿ, ಹೇಳ್ಕೊಟ್ರು ಆಟ ಕಣಂತ ಅವಳಿಗೆ. ಅವಳೆ ಕಲಿಯಲಾಗಿಲ್ಲ, ನನ್ನ ಮತ್ ಕೇಳಲಾಗಿಲ್ಲ ಅವಳು. ಏನಾರ ಮಾಡ್ಕೊಳ್ಳಿ ಬಿಡತ್ಲಾಗಿ. ಅವಳ ಕತೆ ಹೆಂಗಾರ ಆಗ್ಲಿ. ನಮ್ಮ ಮನೆ ಗೌಡ ಇರ ಬರೋದಿಲ್ಲ ಅಂತ ಅಣ್ಣಗೆ ಹಿಂಗ್ ಮಾರ್ಕೊಂಡ್ರೆ ನಾನು ಏನ್ ಮಾಡಂಗ್ ಗೌರಕ್ಕ. ನಿಮ್ ಅಂತಕ್ ಬಂದಾಗ ಒಂಚೂರು ಚೆನ್ನಾಗಿ ಹೋಗುದ್ ಕಳ್ಸು. ಬರ್ಲಿ ಸಿದ್ದಪ್ಪನ ಮಂತಾಗ ಬರ್ಲಿ, ಕಳಿಸ್ತೀನಿ ಅವನಿಗೆ. ಒಂದ್ ಕೂಲಿಗೆ ಹೋಗಲ್ಲ, ಒಂದ್ ಏನಿಲ್ಲ. ನೋಡಿದ್ರೆ ಮನೇಲಿ ಬೆಳೆದ್ರೆ ಕಾಳು ಕಡ್ಡಿ ಎಲ್ಲ ನಿಂಗ್ ಮಾರ್ಕೊಂಡ್ ತಿನ್ಕೊಂಡ್ರೆ ಹಂಗೆ ಅಂತ ಹೇಳಿ ಉಗಿತೀನಿ ತಡಿ ಬರ್ಲಿ ಮಂತಕ್ಕೆ. ಇದೇನ್ ಗೌರಕ್ಕ ಊಟ ತಾದ್ರು ನಿಮ್ ಅಜ್ಜಿ ಬರ್ಲೇ ಇಲ್ಲ. ಬರುತ್ಕಂತ ತಡಿಯಮ್ಮ, ಇನ್ನೇನ್ ಬರುತ್ಕಣಂತ ತಡಿ. ಅತ್ತೆ ಮಧ್ಯಾಹ್ನ ಊಟ ತಗೊಂಡ್ ಹೋಗ್ಬೇಕಾ ಇಲ್ಲ ಮಾವಯ್ಯನ ಊಟಕ್ಕೆ ಬರ್ತಾರತ್ತೆ ಇಲ್ಲಿಗೆ? ನೋಡಂತ ತಡಿಯಮ್ಮ. ಈಗ ಏನಾರ ಬಂದ್ರೆ ಊಟ ಗಿಟ ಮಾಡ್ಕೊಂಡು ಹೋಗತ್ತೆ ಏನ್ ನೋಡ್ತಾನಿ. ಇಲ್ಲ ಅಂತಂದ್ರೆ ಮಧ್ಯಾಹ್ನ ತಗೊಂಡ್ ಹೋದ್ರ ಆಗತ್ತಾಗ. ಇದೇನ್ರಮ್ಮ ಬಿಸ್ತು ನೋಡ್ರಿ ಇವ್ ಚೆನ್ನಾಗದೆ. ಒಂದ್ ತಡ್ನಿ ತಾಳ್ನು ಆಚ್ಕ ಹಾಕಿಲ್ಲ, ಹೆಸರು ತಾಳ್ನು ಆಚ್ಕ ಹಾಕಿಲ್ಲ. ಏನ್ ಅಲ್ಲೇ ಮಾಡಿ ಎಲ್ಲಾನು ಬೂಸ್ಟ್ ಬಸಂಗಿದ್ದೀರ. ಆಚ್ಕ ಹಾಕ್ಬಾರ್ದೇನ್ರಮ್ಮ? ಬಿಸ್ಲು ನೋಡ್ರಿ ಹಿಂಗ ಅದಲ್ಲ, ಇಬ್ರು ಹಿಂಗ್ ಕೂತದಾರಲ್ಲ. ಇವತ್ತೆಲ್ಲಾನು ಆಚ್ಕ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸಿದ್ರೆ ನಾಳಿಕ್ ಎಲ್ಲಾನು ಬಾಡ್ದಿ ಶುಕ್ರವಾರ ಸಂತಿ ಕೊಡಕ್ ಆಗ್ತಿರ್ಲಿವೇನಮ್ಮ? ಇಬ್ರು ಹಿಂಗ್ ಕೂತದ್ರಲ್ಲ ಮಾತಾಡ್ಕೊಂಡು. ಯಾರ್ಗಾರ ಒಬ್ರಿಗೆ ಜವಾಬ್ದಾರಿ ಐತನ್ ನೋಡು. ಅಯ್ಯಯ್ಯ ಸುಂಬಾರಾಜ, ಈಗೆಲ್ಲ ಬಿಸ್ಲು ಬಂದೈತಿ. ಆಗ್ತೀವಿ ಬಾ ಈಗ. ಇದೇನಮ್ಮ ಹಿಂಗಂತೀಯ? ಒತ್ತರಿಂದ ನೋಡೋರು ಆಟ ಒಂದ್ ಬಿಸ್ಲೇ ಇಲ್ಲ ಈಗ ಬಂದದೆ ಅಂತ ನೀನು. ಏನ್ ಆಚೆಗ್ ಬಂದದ್ದ ಇಲ್ವಾ ನೀನು? ನಾನು ಒತ್ತರಿಂದಾನೆ ಆಚೆನ್ ಕೂತಿದ್ದೀನಿ ಕಣ ಬಾರಾಜ. ಅವಳು ಒಳಗು ಕೆಲ್ಸ ಎಲ್ಲ ಮಾಡ್ಕೊಂಡು ಮಗ ಸ್ಕೂಲಿಗೆ ಕಳ್ಸಿ ಎಲ್ಲ ಕೆಲ್ಸ ಮಾಡ್ಕೊಬಾರ್ದೇನಾಜ. ಆಗ್ತಾಳ ಬಾ ಈಗ ಆಚೆಗೆ. ನೀನೇನ್ ಮಾಡ್ತಿದ್ದೆ? ಒಂದ್ ಟಬ್ಬಿಗೆ ತುಂಬ್ಕೊಂಬಂದು ಟಾರ್ಪಲ್ ಹಾಸ್ಬಿಟ್ಟು ಹಾಕಿರೇನ್ ಬೇಡ ಅಂದತ್ತ. ಒಣಿಕಂತಲ್ವೇನೆ ಒಳ್ಳೆ ಬಿಸ್ಲತ್ತಲ್ಲ. ಈಗ ಹಾಕಿರೋ ಒಣಿಕ ತಕೊಂಡ್ ಬಾರಾಜ. ಅದ್ ಯಾಕಂಗ್ ಕೂಗಾಡ್ತದ್ಯಾ? ಅದೇನೋ ನೇತ್ರ ಹೇಳಕ್ ಬಂದವ್ ಕೇಳ್ಕ ಸುಮ್ನೆ. ಬಾರಿ ಮನೆ ಜೊತೆ ಜಗ್ಗಾಡದೆ ನಿಂದು. ನಿಮ್ಗೆ ಹೇಳ ಕೆಲ್ಸ ನಾನೇ ಮಾಡೋಗ್ಬಿಟ್ರೆ ಸರಿ ಆಗತ್ತತ್ಲಾಗಿ. ಊಟತ್ತಿಗೆ ಎಲ್ಲ ತಣ್ಣಿ ತಾಳಿ ಹೆಸರು ಕಾಳೆಲ್ಲ ಚೆನ್ನಾಗಿ ಒಣಗಿ ಬಡಿಬೋದಿತ್ತಾಗಿ ಬಡ್ದತ್ತ ಶುಕ್ರ ಸಂಧಿ ಕೊಟ್ಬಿಡ್ಬೋದಿತ್ತು. ನಿಮ್ ಮಾತ್ ಕೇಳ್ಕೊಂಡ್ ಕೂತ್ಕತ್ತಿನಲ್ಲಿ ಹೇಳ ನಾನು. ನನಗ್ ಬುದ್ಧಿ ಇಲ್ಕಂಡ್ರಮ್ಮ, ನನಗ್ ಬುದ್ಧಲ್ಲ. ಮನೆ ಕೆಲ್ಸ ಯಾವ ಆಯ್ತಲ್ಲ, ಬರೀ ಮಾತಾಡ್ಕೊಂಡ್ ಕೂತ್ಕೊಳ್ಳೋದು ಅಷ್ಟೇ ನಿಮ್ ಕೆಲ್ಸ. ನೇತ್ರಮ್ಮನ್ ಏನ್ ಕೇಳ್ತೀಯಮ್ಮ? ನೋಡಾಗ ಅವ್ರ ಮನೆಗೆ ಹೋಗಿ ಹೆಸರು ತಾಳು ತಣ್ಣಿ ತಾಳೆಲ್ಲ ಬಾಡ್ದು ಆಲೆ ಸಂಧಿಗೆ ಕೊಟ್ ಕಳ್ಸೈತಿ. ಏನ್ ನಿಮ್ಮಂಗ್ ಮಾತಾಡ್ಕೊಂಡ್ ಕೂತದೆ ಅನ್ಕೊಂಡದ್ರ? ಎಲ್ಲಾನು ಒಂತ ಗುಡ್ಡಿ ಹಾಕಿದೀವಿ, ತಂದ್ ಬಿಸ್ಲಿಗೆ ಹಾಕ ಅನ್ನಂಗಿಲ್ಲ. ನೀವು ಬರೀ ಮಾತಾಡ್ಕೊಂಡ್ ಕೂತ್ಕೊಂತಾರ. ತುಂಬಾ ಬೋರಾಜ ಅತ್ಲಾಗಿ. ನಾನು ಯಾರು ಇಲ್ಲ ಅಂತ ಹೇಳಿ ನಮ್ಮನೆ ಗೌಡನ್ ಕೈ ಕೊಡಕ್ ಹೋಯ್ತು ಬೋರಾಜ. ಎಲ್ಲಾನು ಮಾರ್ಕೊಂಡು ಕುಡ್ಕೊಳ್ಳಿ ಅಂತ ಹೇಳಿ. ಇದೇನಮ್ಮ ಹಿಂಗಂತೀಯ? ನಮ್ ನೇತ್ರನ್ನ ಕೊಟ್ಲು ಕಣಜ, ಎಲ್ಲಾನು ಮಾರ್ಕೊಂಡು ದುಡ್ಡು ತಗೊಂಬಂದ್ ಕೊಡು ಅಂತ ಹೇಳಿ ಅದಕ್ಕೆ ಮಾರಕ್ ಬಂದದನಿ ಅಂತ ಹೇಳಿ ಬೆಳ್ಗೆನೆ ಮಾರ್ಕೆಟಿಗೆ ತಗೊಂಬಂದಾನೆ. ಇದೇನ್ ಹಿಂಗಂತ ನೀನು? ಥೋ ಸುಮ್ನಾರ ಇರ್ಬೋರಾಜ ಅತ್ಲಾಗಿ. ನಾವಿನ್ನು 7:30ಕ್ಕೆ ತಗೊಂಡ್ ಮಾರ್ಕೆಟಿಗೆ ಬಂದೈತಿ. ನಾವಿನ್ನು ಮನೆಗೆ ಇದ್ದೀವಿ. ಬೆಳಗ್ಗೆ ಎದ್ದು ಚೀಲಗಳು ನೋಡ್ರು ಒಂದು ಚೀಲಗಳು ಇಲ್ವಲ್ ಬೋರಾಜ ಕುಡಿಯಕ್ಕೆ ಅಂತೇಳಿ ಎಲ್ಲಾನು ತಗೊಂಡಾಗ ಹಿಂಗ್ ಮಾರ್ಕೊಂಡ್ರೆ ಚೀಟಿ ಸಂಘಗಳು ಯಾಂತ್ರ ಕಟ್ಟನ್ ಬೋರಾಜ. ನಾನು ಇನ್ನು ಕೂಲಿಗೆ ಬಂದಾರ ದುಡ್ಡು ಕೊಟ್ಟಲ್ಲ ನಾನು. ಅವ್ರೆಲ್ಲ ಮನೆ ತಕ್ ಬತ್ತವ್ರಿ. ಎಲ್ಲ ಹೆಸರು ತಾಳು ತಡ್ಡಿನ ತಳ್ಳೆ ಬಡ್ದೈತಲ್ಲ ನೇತ್ರ ನೀನು ಇನ್ನು ದುಡ್ಡು ಕೊಟ್ಟಲ್ವಲ್ಲ ಅಂತ ಹೇಳಿ ಮಂತಕ್ ಬತ್ತಾರ ಕಣಜ. ನೋಡಿದ್ರೆ ಹೆಸರು ತಾಳು ತಡ್ಡಿನ ತಳ್ಳೆಲ್ಲ ತಗೊಂಡೋಗಿ ಮಾರ್ಕೊಂಡು ಕುಡ್ಕೊಂಡ್ ಬಂದ್ರೆ ಸರಿ ಆಗುತ್ತೇನ್ ಬೋರಾಜ? ನಾನ್ ಹಂಗು ಬೈದ ಕಣಮ್ಮ. ಇದೇನೋ ಒತ್ತು ಮುಂಚೆ ತಗೊಂಬಂಬುದು ಏನ್ ಕತ್ಕಿತ್ಕೊಂಡ್ ಬಂದೇನೋ ಅನ್ನೋವತ್ಕೆ ಇಲ್ಲ ಕಣ್ ಬೋರಾಜ. ನಮ್ ನೇತ್ರನ್ನ ಕೊಟ್ಲು ತಗೊಂಡೋಗಿ ಮಾರ್ಕೊಂಡೋಗಿ ದುಡ್ಡು ತಗೊಂಬಂದ್ ಕೊಡ ಅಂತ ಹೇಳಿ ಕೊಟ್ಲು ಕಣಜ. ಇದೇನಜ ಹಿಂಗ್ ಮಾತಾಡ್ತೀನಿ ನೀನು ಅಂತ ಹೇಳಿ ನನ್ಗೆ ರೋಪಕಕ್ ಬಂದ. ನಾ ಸುಮ್ನ ಅದ್ ಎತ್ಲಾಗ ಏನೋ ಕೊಟ್ ಕಳ್ಸಿರ್ಬೇಕೇನೋ ಎತ್ಲಾಗಿ ಅಂತ ನೋಡಿದ್ರೆ ಮನೆಗೆ ₹1 ದುಡ್ಡು ಕೊಟ್ಟಿಲ್ವೇನಮ್ಮ? ₹1 ಕೊಟ್ಟಿಲ್ ಕಣಜ. ಯೋಟಕ್ ಮಾರ್ದು ಹೇಳು ಅಂತಾರು ಹೇಳು ಇಲ್ಲ ಏನಲ್ಲ. ಕುಡ್ದು ಬಂದು ಮನೆ ಕಾಣದಲ್ಲ. ಒಂಚೂರು ಹೇಳ್ಬಾರ್ದೇನಾಜ ನೀನು? ಯಾವಾಗ್ಲೂ ಜೊತೆ ಕರ್ಕೊಂಡ್ ತಿರುಗ್ತಿಯಲ್ಲ, ಹೇಳಜ ಒಂಚೂರ.
ನಾನು ತೋಟದ ಕಡಿಕೆಲ್ಲ ಬಂದಾಗೆಲ್ಲ ಬಾಯ್ ತಿನ್ಕಣಮ್ಮ. ಇಲ್ಲ ತೋಟನು ನೋಡ್ಕಣಲ್ಲ, ಇಲ್ಲ ಕೆಲ್ಸಕ್ಕೆ ಹೋಗಲ್ವಲ್ಲ, ಅದು ಎಲ್ಲಿ ದುಡ್ಡು ಬರುತ್ತೋ ನಿನ್ಗೆ ಹಿಂಗೆ ಎಣ್ಣೆ ಕುಡ್ಕೊಂಡು ಹಿಂಗೆ ಊಟಕ್ಕೆ ತೋಟಕ್ಕೆ ಬತ್ತಿಲ್ಲ ಅಂತ ಹೇಳಿ ಸುಮ್ನಿರ್ ಬೋರಾಜ. ಯಾರು ಕೊಡಿಸ್ತಾರೆ ಕುಡಿತೀನಿ, ಕೆಲ್ಸಕ್ಕೆ ಹೋಗ್ತೀನಿ ತಿನ್ಕೊಂಡು ಬೋರಾಜ. ನಿನಗೆ ಗೊತ್ತಿಲ್ವಾ ಅಂತೇಳಿ ನನಗೆ ಬಾಯಿ ಕಟ್ತಾನ ಅವನು. ಅಯ್ಯ ಯಾಕೆ ಕೆಲ್ಸಕ್ಕೆ ಹೋಗಲ್ಲ, ಏನ್ ಇಲ್ಕೊಂಡ್ ಬರೋಜ? ಮನೇಲಿ ಕಾಳು ಕಡ್ಡಿ ಇರೋದೆಲ್ಲ ಮಾರ್ಕೊಂಡು ಅವ್ರನ್ನ ಕರ್ಕೊಂಡ್ ಬರೀ ಎಣ್ಣೆ ಕುಡ್ಸ್ಕೊಂಡ್ ತಿರ್ಗದ ಆಟಯ್ಯ. ಏನು ಕೆಲ್ಸ ಏನು ಮಾಡಲ್ಲ. ಥೋ ಹೋಗಮ್ಮ ಅತ್ಲಾಗಿ. ಅಂತವ್ರಿಗೆ ಏನ್ ಹೇಳಕ್ಕಾಗುತ್ತೆ? ಒಂದಿನ ಹೇಳಿದ್ದ ಅರ್ಥ ಮಾಡ್ಕೊಂಡು ಜೀವನ ಮಾಡೋರ್ಗೆ ಏನಾರ ಹೇಳ್ಬೋದು. ಅವನೇನ್ ಕೇಳೋನು ಆಗಿಲ್ಲ ಏನಲ್ಲ, ಬರೀ ಅವ್ರಿವ್ರ ಸವಾಸ ಆಟಯ್ಯ ಅವಂದು. ನೋಡಂತ ತಗೊಳಮ್ಮ, ಬಂದಂಗ ಮಕ್ಕಳಿಗೆ ಜೋಡ್ತೀನಿ. ನಾನು ನಮ್ಮ ಅಜ್ಜು ಮಂತ ಇರ್ತೀವಲ್ಲ, ಆಗ ಬತ್ತನದಾಗ ಮಕ್ಕಳಿಗೆ ಬಿಟ್ಟು ಹೇಳ್ತೀವಿ ಸುಮ್ನಿರಮ್ಮ. ಅದ್ಯಾಕಂಗ್ ಕಾಳು ಕಡ್ಡಿ ಎಲ್ಲ ತಗೊಂಡೋಗಿ ಮಾರ್ಕೊಂಡಿದ್ಯಾ ಅಂತ ಹೇಳಿ ಮಕ್ಕಳಿಗಿತ್ತು ಸುಮ್ನಿರ ಅವನಿಗೆ. ಬೋರಾಜ ಮರಿದಂಗ ಒಂದ್ಸರಿ ಹೇಳು. ನನ್ಗೂ ಜೀವನ ಸಾಕಾಗೋಯ್ತೆ. ಬೆಳಗ್ಗೆ ಆಯ್ತು ಅಂದ್ರೆ ಕೂಲಿಗೆ ಹೋಗ್ಬೇಕು, ಸಂಜೆ ಆಯ್ತು ಅಂದ್ರೆ ಮನೆ ಕೆಲಸ ಮಾಡ್ಕೋಬೇಕು. ಇಂತ ಬಂದಾಗಿ ನಾನು ಎಲ್ಲಾನು ಕಾಳು ಕಡ್ಡಿ ಎಲ್ಲ ನೇರ್ ಮಾಡಿ ತಗೊಂಡೋಗಿ ಮಾರ್ಕೊಂಡು ₹1 ದುಡ್ಡು ಕೊಡ್ದಂಗ ಹಿಂಗ್ ತಿರ್ಗಿದೆ. ಹೆಂಗ್ ಬೋರಾಜ ಮಾಡೋದು? ನೀನ್ ಮರಿದಂಗೆ ಹೇಳ್ಬೇಕಂಡ್ ಬೋರಾಜ. ಮಕ್ಕಳಿಗೆ ಹೇಳು ಒಂಚೂರ, ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇನ್ಮೇಲೆ ಆರವ ಅಂತ ಹೇಳಿ ಮಕ್ಕಳಿಗೆ ಹೇಳು ಬೋರಾಜ ನೀನು. ಸರಿ ಬಿಡಮ್ಮ, ನಾನು ಹೇಳ್ತೀನಿ ಬಿಡು. ನೀನೆ ತಲೆ ಕೆಡ್ಸ್ಕೊಬೇಡ, ನಾನು ಹೇಳ್ತೀನಿ ಬಿಡು. ಸರಿ ಕಣ್ಗವ್ರಕ್ಕ, ನಾನು ಹೋಗ್ತೀನಿ ಮತ್ತೆ. ಸರಿ ಆತು ಹೋಗಮ್ಮ, ನೀನ್ ತಲೆ ಕೆಡ್ಸ್ಕೊಬೇಡ, ಹೋಗು ಬರ್ಲಿ ಮಂತಕ್ಕೆ. ಅಲ್ಕಣಜ್ಜ, ಈ ಸಿದ್ದಪ್ಪ ನಿಂಗೆಣ್ಣೆ ಕುಡಿಯೋದ್ ಕಲ್ತವ್ನಿ. ಆಗಂಗ ಒಂಚೂರು ಪರವಾಗಿತ್ತಿಲ್ವಪ್ಪ. ಅಯ್ಯ ಬಾರಿ ಅತ್ಲಾಗಿ, ಅವ್ನ್ಗೆ ಯಾರು ಹೇಳ್ತಾರೆ? ಹೇಳಿದ್ರು ಕೇಳಲ್ಲ ಅವನು. ಆ ಹೆಣ್ಣು ಮಗ ಕೂಲಿ ಕಳಿಸ್ಕೊಂಡು ಇವನು ತಿನ್ಕೊಂಡ್ ಉಣ್ಕೊಂಡು ಕುಡ್ಕೊಂಡು ಆರಾಮಾಗಿ ಹಿಂಗ್ ಓಡಾಡ್ತಾರಲ್ಲ, ಅವನ್ಗೆ ನಾಚ್ಕೋಬೇಕು. ನಾನೇನು ಹೊಸಿ ಹೇಳ್ತಾನ? ಎಲ್ಲರ ಮುಂದೆ ಹೇಳ್ತಿರ್ತೀನಪ್ಪ. ಆ ಹೆಣ್ಣು ಮಗವ ಕೂಲಿ ಕಳಿಸ್ಕೊಂಡು ನೀನ್ ಹಿಂಗೆ ಕುಡ್ಕೊಂಡು ತಿಂತ್ಕೊಂಡು ಗುಂಡಾಣಿ ಗುಂಡಂಗ್ ಓಡಾಡ್ತೀಯಲ್ಲ, ಕೆಲಸ ಮಾಡಕ್ ಆಗಲ್ವೇನೋ ನಿನ್ ಕೈಲಿ ಅಂತ ಹೇಳಿ ನಾನೇನು ಹೊಸಿ ಬೈತೀನೇನೆ ಅತ್ಲಾಗಿ. ಸರಿ ಆತು, ಅವ್ರ ಮನದ ಹೆಂಗಾರ ಆಗ್ಲಿ. ಬಾರಜ ನೀನತ್ತ ಊಟ ಮಾಡ್ಬಿಟ್ಟೆ ಹೋಗು ತೋಟಕ್ಕೆ, ಒತ್ತಾಗದೆ ಮತ್ತಿನ್ನೇನ್ ತಗೊಂಬರಕ್ ಹೋಗನ್ ನಾನು. ನನ್ಗೇನು ಒಟ್ಟ ಹಸ್ವಿಲ್ಲ ಕಣನ್ ಬಿಡಿ. ಬೆಳಗ್ಗೆ ಮುದ್ದೆ ಬೇರೆ ಉಂಡದ್ದೆ, ಅಲ್ಲಿ ಬೇರೆ 4 ಪೀಸ್ ಟೀ ಬೇರೆ ಕುಡ್ದದ್ನಲ್ಲ, ಹೊಟ್ಟೆನ ಹಸ್ವಿಲ್ ಕಣನ್ ಬಿಡು. ಹೋಗ್ ಮೇವ್ನಾರ ತಗೊಂಬರ್ತೀನಿ ಅತ್ಲಾಗಿ. ಬೆಳಗಿಂದ ಚೆನ್ನಾಗಿ ಬಿಸ್ಲಿತ್ತು, ಈಗ ಯಾಕೋ 4 ಗಂಟೆ ಆಯ್ತಾವ. ಹಿಂಗ್ ಮಾಡೆಲ್ಲ ಕೌಚ್ಕೊಂಡೈತೆ, ಮಳೆಗಿಳು ಬಂದತ್ತು. ಹೋಗ್ ಮೇವ್ ಹೊತ್ಕೊಂಬಂದ್ಬಿಡ್ತೀನಿ ನಾನು ಪಟ್ಟಂತವ. ಹಸ ನೋಡ್ಕೊಂಬರಕ್ ಹೋಯ್ತಲ್ಲ, ಏನ್ ವ್ಯಾಪಾರ ಗೀಪಾರ ಮಾಡ್ಬಂದಿದ್ದಿ ಹಂಗಾಜ ನೀನು? ಒಂದ್ 4 ಹಸ ನೋಡ್ಕೊಂಡ್ ಬಂದದನಿ. ಯಾವನು ಏನು ವ್ಯಾಪಾರ ಗೀಪಾರ ಏನು ಮಾಡಲ್ಲ. ನಾಳೆಗ್ ವ್ಯಾಪಾರ ಮಾಡ್ಕೊಂಡು ಇಟ್ಕೊಂಬಂದ್ರ ಆಗುತ್ತೆ ಅಂತ ಹೇಳಿ ಬಂದದಿನ್ ಕಣನ್ ಬಿಡು. ಸರಿ ಕಣ ಜಾತು, ಹುಷಾರು ಮತ್ತೆ. ಮಳೆ ಬೇರೆ ಬರಂಗಾಯ್ತಲ್ಲ, ಬಿದ್ಗಿದ್ ಬಂದ್ಯಾ ನಿಧಾನಕ್ಕ ಮೇವ್ ಹೊತ್ಕೊಂಡು. ಸ್ನೇಹಿತರೆ, ಇವತ್ತಿನ ಕತೆ ಇಷ್ಟ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.